ಈಗಿನದ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಜಮಾನ. ಮೊಬೈಲ್ ಕೈಯಲ್ಲಿದ್ರೆ ಸಾಕು, ರೀಲ್ಸು ವಿಡಿಯೋ ನೋಡಿಕೊಂಡು ಕಾಲ ಕಳೆಯುತ್ತಾರೆ. ಹೀಗೆ ಇನ್ಸ್ಟಾ ರೀಲ್ಸ್ ನೋಡ್ತಿದ್ದ ಈ ವ್ಯಕ್ತಿ ಬೆಚ್ಚಿ ಬಿದ್ದಿದ್ದಾನೆ. ಒಂದು ರೀಲ್ಸ್ ನೋಡಿ ನಿಂತಲ್ಲೇ ಶೇಕ್ ಆಗಿ ಬಿಟ್ಟಿದ್ದಾನೆ. ಯಾಕಂದ್ರೆ ಈ ರೀಲ್ಸ್ ಬೇರೆ ಯಾರದ್ದು ಅಲ್ಲ, ಈತನ ಹೆಂಡತಿಯ ಮತ್ತೊಂದು ಮದುವೆ ಸ್ಟೋರಿ. ಕೇವಲ ಒಂದೇ ಒಂದು ವಾರ ಅಷ್ಟೇ. ಒಂದು ವಾರದೊಳಗೆ ಈಕೆಗೆ ಮತ್ತೊಬ್ಬನ ಮೇಲೆ ಲವ್ ಆಗಿದೆ. ಅದು ಒಬ್ಬರಿಗೊಬ್ಬರು ನೇರವಾಗಿ ನೋಡಿಲ್ಲ, ಮಾತಾಡಿಲ್ಲ. ಆದರೂ ಒಂದು ವಾರದೊಳಗೆ ಗಂಡ ಮಗನನ್ನ ಬಿಟ್ಟು ಮತ್ತೊಬ್ಬನ ಜೊತೆಗೆ ಎಸ್ಕೇಪ್ ಆಗಿದ್ದಾಳೆ. ಈಕೆಯನ್ನ ನಂಬಿದ್ದ ಬಡಪ ಈ ಗಂಡ ಈಗ ಪೊಲೀಸ್ ಠಾಣೆಗೆ ಅಲೆದಾಡುವಂತಾಗಿದೆ. ಸರ್, ನಾನು 13 ವರ್ಷ ಆಯ್ತು ಸರ್ ಮದ್ವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಅವಳನ್ನ, ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತೊಪ್ಪ ಅವರಪ್ಪ ಹೊತ್ತಿ ಇವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ತಾನೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಆಗಿದ್ಲು. ವಿಷ ಕುಡಿತೀನಿ, ಪಾಲಿಡಾಲ್ ಕುಡಿತೀನಿ ಅಂತ ಆಚೆ ಹಾಕಿದ್ಲು. ಆಮೇಲೆ ಇವಳು ಬಂದು ಕಂಪ್ಲೇಂಟ್ ಕೊಟ್ಮೇಲೆ ಹಿಂಗೆ ಹೋಗಿ ಕಂಪ್ಲೇಂಟ್ ಒಂದು ವಾರಕ್ಕೆ ಮದುವೆ ಮಾಡ್ಕೊಳ್ಳೋಳು ಇನ್ನೊಬ್ಬನ. ಇವಾಗ ನಮಗೆ ಮೋಸ ಮಾಡಿ ಹೋಗಿದ್ದಾಳೆ. ಅದು ಪರಿಹಾರ ಏನು ಅಂತ ಸಿಗ್ಬೇಕು ಸರ್. ಇಷ್ಟಕ್ಕೂ ಈಕೆ ನೇತ್ರಾವತಿ. ನೆಲಮಂಗಲದ ಈ ರಮೇಶ್ ಜೊತೆಗೆ 13 ವರ್ಷದ ಹಿಂದೆ ಮದುವೆಯಾಗಿತ್ತು. ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಮುದ್ದು ಮಗನಿದ್ದಾನೆ. ವಾಹನ ಓಡಿಸಿಕೊಂಡು ಜೀವನ ಸಾಗಿಸುತ್ತಿದ್ದ ರಮೇಶ್ ನೆಲಮಂಗಲದ ರಾಘವೇಂದ್ರ ನಗರದಲ್ಲಿ ವಾಸವಿದ್ರು. ಒಂದು ವಾರದ ಹಿಂದೆ ರಮೇಶ್ನನ್ನ ಬಿಟ್ಟು ನೇತ್ರಾವತಿ ಮಗನನ್ನ ಕರ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ಆ ಬಳಿಕ ನೇತ್ರ ಸಿಕ್ಕಿದ್ದೇ ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ. ಅದು ಮತ್ತೊಬ್ಬನ ಜೊತೆ ಮದುವೆಯಾಗಿದ್ದ ರೀಲ್ಸ್. ಏನ್ ನೋಡಿ ಸರ್, 15 ದಿನದಿಂದ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆನ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ ಕೋರ್ಟ್ ಅಲ್ಲಿ. ನಾನು ಇದು ತಗೋತೀನಿ ಅಂತಾಳೆ. ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ತರ ಒಂದ್ ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ ಸರ್. ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ ಹುಡುಗನ್ಗೆ, ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಇಷ್ಟ, ನೀವ್ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಇತ್ತೀಚೆಗೆ ನೇತ್ರಾವತಿಗೆ ಇನ್ಸ್ಟಾಗ್ರಾಮ್ ಮೂಲಕ ಸಂತೋಷ್ ಪರಿಚಯವಾಗಿತ್ತು. ಕಳೆದ 2 ವಾರದಿಂದ ಸಂತೋಷ್ ಜೊತೆ ನೇತ್ರಾವತಿ ಚಾಟಿಂಗ್ ಮಾಡ್ತಿದ್ರು. ದೇವಸ್ಥಾನದಲ್ಲಿ ವಾರದ ಹಿಂದೆ ಸಂತೋಷ್ ಜೊತೆ ನೇತ್ರಾವತಿ ಮದುವೆಯಾಗಿದೆ. ನಂತರ ಮದುವೆಯ ವಿಡಿಯೋವನ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ದಾರೆ. ಅದನ್ನ ನೋಡಿದ ಮೊದಲನೇ ಗಂಡ ರಮೇಶ್ ಶಾಕ್ ಆಗಿದ್ದು ನೆಲಮಂಗಲ ಟೌನ್ ಠಾಣೆಯಲ್ಲಿ NCR ದಾಖಲಿಸಿದ್ದಾನೆ. ಸದ್ಯ ಈ ಬಗ್ಗೆ ವಿಚಾರಣೆ ನಡೆಸಿದ ನೆಲಮಂಗಲ ಪೊಲೀಸರು ನೇತ್ರಾವತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮೊದಲ ಪತಿಗೆ ವಿಚ್ಛೇದನ ಕೊಡದೆ 2ನೇ ಮದುವೆ ಹೇಗಾದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಗ ರಮೇಶ್ನಿಂದ ನಾನು ಡಿವೋರ್ಸ್ ಪಡೆಯುತ್ತೇನೆ, ಇನ್ಸ್ಟಾಗ್ರಾಮ್ ಗಂಡನ ಜೊತೆಗೆ ಬದುಕುತ್ತೇನೆ ಅಂತ ನೇತ್ರಾವತಿ ಹೇಳಿದ್ದಾಳೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.